ಸ್ನೇಹಿತರೆ, ಗೀತಾ ಪರಿವಾರದವರು ಜಗತ್ತಿನಾದ್ಯಂತ ನಡೆಸುತ್ತಿರುವಂತಹ ಲರ್ನ್ ಗೀತಾ, ಬನ್ನಿ ಭಗವದ್ಗೀತೆ ಕಲಿಯಿರಿ ಈ ಘೋಷಣೆಯಡಿಯಲ್ಲಿ ವಿವಿಧೆಡೆಗಳಲ್ಲಿ ಭಗವದ್ಗೀತೆಯನ್ನು ಜಾತಿ ಮತ ಭೇದವಿಲ್ಲದೆ, ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊಬ್ಬರೂ ಕಲಿಯಲು ಅವಕಾಶವನ್ನು ಮಾಡಿಕೊಟ್ಟು ಲಕ್ಷಾಂತರ ಜನರು ಗೀತಾ ಪಾರಾಯಣವನ್ನು ಮಾಡುತ್ತಿದ್ದಾರೆ. ಈ ಗೀತಾ ಪರಿವಾರಕ್ಕೆ 5 ವರ್ಷವಾದರ ಈ ಸಂಭ್ರಮವನ್ನು ಬೆಂಗಳೂರಿನ ಗೀತಾ ಪರಿವಾರದವರು ಯಾವ ರೀತಿಯಾಗಿ ಆಚರಿಸಿದ್ದಾರೆ ಅನ್ನೋದನ್ನು ನಾನು ಕಂಡ ಕೆಲವು ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನಾನು ಶ್ರೀನಾಥ್ ಅಂತಂದ್ಬಿಟ್ಟು ಮೈಸೂರು, ಮೂಲತಃ ಮೈಸೂರಿನವರು. ಮೈಸೂರು ಗೀತಾ ಪರಿವಾರದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸುಮಾರು ಒಂದು 15 ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ನ ಜೊತೆಲಿರ್ತಕ್ಕಂಥವರು ರಾಧಾಕೃಷ್ಣ ಅಂತಂದ್ಬಿಟ್ಟು ಮೈಸೂರು ಗೀತಾ ಪರಿವಾರದಿಂದ ಬಂದಿದ್ದಾರೆ. ಅದೇ ನೀವೆಲ್ಲ ಬಂದು ಪರಿವಾರ ನೋಡಿದೆ. ನಮ್ಮ ಪರಿವಾರ 2020ರಿಂದ ಪ್ರಾರಂಭ ಆಯಿತು. ಸುಮಾರು 50 ಜನ ಇದ್ದಿದ್ದು ಇವತ್ತೊಂದು 250 ಜನ ಮೈಸೂರಿನಲ್ಲಿ ತಂಡ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ತಿಂಗಳು ಮನೆ ಮನೆಯಲ್ಲಿ ಗೀತಾ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಯಾರು ಗೀತಾ ಹೇಳ್ತಾರೋ ಕೇಳ್ತಾರೆ, ಆ ಮನೆಗೆ ಹೋಗಿ 18 ಅಧ್ಯಾಯಗಳನ್ನು ಪಾರಾಯಣ ಮಾಡ್ತಾರೆ. ಸಂಪೂರ್ಣ ಪಾರಾಯಣ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ನಡೀತಾ ಇದೆ. 27 ಕಾರ್ಯಕ್ರಮ ಆಗಿದೆ. 28ನೇ ಕಾರ್ಯಕ್ರಮ ಆಗಸ್ಟ್ 9ಕ್ಕೆ, ಸೆಪ್ಟೆಂಬರ್ವರೆಗೂ, ನವೆಂಬರ್ವರೆಗೂ ಬ್ಲಾಕ್ ಆಗಿದೆ. ಅದೇ ಹರೇ ಕೃಷ್ಣ. ನಿಮ್ಮ ಮನೆಯದು ವಿಶೇಷತೆ ಹೇಳಿ. ನಮಸ್ಕಾರ, ನನ್ನ ಹೆಸರು ವೆಂಕಟರಾಮ್ ಅಂತ. ನಮ್ಮ ಮನೆಯಲ್ಲಿ 3000 ಗಣೇಶಗಳ ಮೇಲೆ ಎಲ್ಲ ಒಮ್ಮೆ ನೋಡ್ಲಿಕ್ಕೆ ಬರ್ಬೇಕಾಯ್ತು. ನಾನು ಬಂದು ಒಂದು ವಿಡಿಯೋ ಮಾಡಿ ಜನರಿಗೆ ತೋರಿಸ್ತೀನಿ. ಮಾಡಿ ಬನ್ನಿ ಎಲ್ಲರೂ. ಐಶ್ವರ್ಯ ಪೆಟ್ರೋಲ್ ಪಂಪ್ ಹತ್ರ, ಅಲ್ಲಿ ವಿಜಯನಗರ 3ನೇ ಹಂತದಲ್ಲಿರೋದು. ಖಂಡಿತ ಬನ್ನಿ. ನಾನು ಖಂಡಿತ ಬರ್ತೀನಿ. ಬಂದು ನಿಮ್ಮ ಮನೆಯ ವಿಶೇಷತೆಯನ್ನು ಜನರಿಗೆ ಒಂಚೂರು ಹಂಚ್ತೀನಿ. ಯಾಕೆಂದರೆ ಇಂಥ ಒಳ್ಳೆ ವಿಷಯವನ್ನು ಜನರಿಗೆ ತೋರಿಸ್ಬೇಕು. ನೀವು ಇಂಥ ವಯಸ್ಸಿನಲ್ಲಿ ನೀವು ಇಂಥದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀರಲ್ಲ, ತುಂಬ ಖುಷಿ ಆಯಿತು. ನಿಮ್ಮ ಭೇಟಿಯಾಗಿದ್ದೆಲ್ಲ ತುಂಬ ಖುಷಿ ಆಯಿತು. ಬರೀ ಬಂದಿರೋದಲ್ಲ, ನೆಲೆಸಿ ಪ್ರತಿಯೊಂದರಲ್ಲೂ ಅವನು ತೋರಿಸ್ತಾ ಇದ್ದಾನೆ, ಪ್ರತಿಯೊಂದರಲ್ಲೂ ಅವನು ಕಾಣಿಸ್ತಾನೆ. ಅದರಿಂದ ದಯವಿಟ್ಟು ಬನ್ನಿ. ಅಲ್ಲಿ ಏನು ಕೇಳ್ಕೊತೀವೋ ಅದು ನಡೆಸ್ಕೊಡ್ತಾ ಇದ್ದಾನೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಧನ್ಯವಾದಗಳು. ಈ ಪುಟ್ಟ ಇಶಿತಾಳು ಸಹ 5 ವರ್ಷಗಳಿಂದ ಈ ಭಗವದ್ಗೀತೆಯನ್ನು ಕಲಿಯುತ್ತಿದ್ದು ಈ ಪಾರಾಯಣದಲ್ಲಿ ಭಾಗಿಯಾಗಿದ್ದಳು. ಸಿಗತ್ತೆ. ಹಾಗೆ ಈ ಪತ್ರಿಕೆಗೆ ಲೇಖನಗಳನ್ನು ಕೊಟ್ಟವರು ಅಂದರೆ ರಾಧಾ ಅಕ್ಕ. ಬ್ಯಾಂಗ್ಳೂರ್ ಗೀತಾ ಪರಿವಾರ ಫುಟ್ ಪ್ರಿಂಟ್ಸ್ ಅಂತ ಹೇಳಿ, ಅಂದರೆ ಗೀತಾ ಪರಿವಾರ ಹೇಗೆ ಪ್ರಾರಂಭ ಆಯಿತು, ಹಾಗೆ ಅದು ಹೇಗೆ ಮುಂದುವರಿತಾ ಬಂತು ಅಂತ ಹೇಳಿ ಅವರು ತಮ್ಮ ಲೇಖನವನ್ನು ಬರೆದಿದ್ದಾರೆ. ಅದರ ಭಾವಾನುವಾದವನ್ನು ಅಶ್ವಥ್ ಕುಮಾರ್ ಅಣ್ಣ ಅವರು ಮಾಡಿದ್ದಾರೆ ಕನ್ನಡದಲ್ಲಿ. ಹಾಗೆ ರೂಪಶ್ರೀ ಕುಮಾರ್ ಅಕ್ಕ, ಇವರು ನಮ್ಮ ಬೆಂಗಳೂರಿನಲ್ಲಿ ಯಾವ ಯಾವ ಸ್ನೇಹ ಕೂಟಗಳು ಆಯಿತು ಅದರ ಬಗ್ಗೆ ಒಂದು ಲೇಖನವನ್ನು, ಸುಮಾರು 4 ಸ್ನೇಹಕೂಟಗಳು ನಡೆದಿದೆ, ಅದರ ಬಗ್ಗೆ ವಿವರಗಳನ್ನು ಒಂದು ಲೇಖನವನ್ನು ಅವರು ಬರೆದುಕೊಟ್ಟಿದ್ದಾರೆ. ಹಾಗೆ ಮಂಜುನಾಥಣ್ಣ ಈ ಪತ್ರಿಕೆಯ ಸಂಪಾದಕರು.
ಹಾಗೂ ಅತಿಥಿ ದೇವೋಭವ ಅಂದರೆ ಹೊರ ಪ್ರದೇಶಗಳಿಂದ ಬಂದಂತಹ ಗೀತಾ ಸೇವೆಗಳನ್ನು ನಾವು ಮೀಟ್ ಮಾಡಿ ಏನು ಮಾಡಿದ್ವಿ ಅದರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆ. ಹಾಗೆ ವಿದ್ಯಾವತಿ ಅಕ್ಕ ಗೀತಾ ಪರಿವಾರದಲ್ಲಿ ಏನೇನು ಪರೀಕ್ಷೆಗಳು ನಡೆಯುತ್ತೆ ಅಂದರೆ ಅದರ ಬಗ್ಗೆ ಒಂದು ಪರಿಚಯ ಇದ್ದರೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋರಿಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಚಾರ ಇತ್ತು. ಹಾಗಾಗಿ ಅವರು ರೂಪಲ್ ಶುಕ್ಲಾದೇವಿ ಇವರನ್ನೆಲ್ಲ ಮೀಟ್ ಮಾಡಿ ಅಂದರೆ ಆನ್ಲೈನಲ್ಲಿ ವಿವರಗಳನ್ನು ತಗೊಂಡು ಒಂದು ಲೇಖನವನ್ನು ಬರೆದಿದ್ದಾರೆ. ಅವರಿಗೆ ಕೂಡ ನನ್ನ ಲೇಖನ ತೆಲುಗಿನಲ್ಲಿದೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾರ್ಗಿಲ್ ದಿವಸ. ನಾವು ರಿಟೈರ್ಡ್ ಏರ್ಫೋರ್ಸ್ ಆಫೀಸರ್ ವೆಂಕಟರಮಣ ಸತ್ಯನಾರಾಯಣ. ಹೀಗೆ ಎಲ್ಲರೂ ಭಾರತ್ ಮಾತಾ ಕಿ ಜೈ ಹೇಳಬೇಕು. ಓಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಗೀತಾ ಪರಿವಾರ ಕಿ, ಗೀತಾ ಪರಿವಾರ ಕಿ, ಗೀತಾ ಪರಿವಾರ ಕಿ. ಹಾಗೆ ಸ್ಮಿತಾ ಚೌಧರಿ ಅಕ್ಕ ಅವರು ಹಿಂದಿಯಲ್ಲಿ ಲೇಖನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳು ಸಲ್ಲುತ್ತೆ. ಅವರ ಪರವಾಗಿ ಮೋನಿಕಾ ದೇವಿ ಸ್ವೀಕರಿಸ್ತಾ ಇದ್ದಾರೆ. ಅಕ್ಕ ಅವರು ಶಾಲೆಗಳಲ್ಲಿ ಪ್ರಶಿಕ್ಷಕರಾಗಿ ಕ್ಲಾಸ್ಗಳನ್ನು ತಗೊಳ್ತಾರೆ. ಆಫ್ಲೈನ್ ಕ್ಲಾಸ್ಗಳಲ್ಲಿ, ಆನ್ಲೈನಲ್ಲೂ ಕೂಡ ಅವರು ತಗೊಳ್ತಾ ಇದ್ದಾರೆ. ಆಫ್ಲೈನಲ್ಲಿ ಶಾಲೆಗಳಲ್ಲಿ ಏನು ಶಿಕ್ಷಕರಾಗಿ ಅವರು ತಗೊಳ್ತಾ ಇದ್ದಾರೆ, ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವಿದ್ಯಾರ್ಥಿಯಿಂದ ಅನುಭವಗಳನ್ನು ಸಂಗ್ರಹಿಸಿ ಲೇಖನ ಮಾಡಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ. ಶಾಸಕರಾಗಿ ಅಂತೇಳಿ ನಾವು ಕೇಳ್ಕೊಳ್ತೇವೆ. ಹಾಗೆ ಏನಾದರೂ ದೋಷಗಳಿದ್ದರೆ ಮುಂದಿನ ಪತ್ರಿಕೆಯಲ್ಲಿ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಈ ಪತ್ರಿಕೆಯ ಒಂದು ಕಾರ್ಯ ಏನಿದೆ ಪೂರ್ತಿ ಶ್ರೀಕೃಷ್ಣನಿಗೆ ಸಮರ್ಪಿತ. ಡಿಸಿಯಾಗಿ ಸಪೋರ್ಟರ್ ಆಗಿ ಹಾಗೂ ಆಫ್ಲೈನ್ ಬಾಲ ಸಂಸ್ಕಾರ ತರಗತಿಗಳ ನಿರ್ವಹಣೆ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ಹೋಗುತ್ತಾ ಜೊತೆಗೆ ಗೀತಾ ಸೇವೆಯನ್ನು ನಿರಂತರ ಮಾಡುತ್ತಿರೋ ತೇಜಸ್ಸಣ್ಣರವರಿಗೆ ನಮ್ಮೆಲ್ಲರ ಮತ್ತೆ ಚಿಕ್ಕ ವಯಸ್ಸಿನ ಹಿರಿಯ ಆಟಗಳು ಸೇವೆಯಲ್ಲಿ ಹಿರಿಯರಾಗಿದ್ದಾರೆ. ಅವರಿಗೆ ಇಬ್ಬರಿಗೂ ರಾಧಾಕನ್ಗೆ ಮತ್ತೆ ತೇಜಸ್ಸಣ್ಣಂಗೆ ಇಬ್ಬರಿಗೂ ಎಷ್ಟು ದೊಡ್ಡ ಚಪ್ಪಾಳೆ ಬರಬೇಕಂತ
ಈಗ